ದಿವಂಗತ ರಾಜೀವ್ ಗಾಂಧೀಜಿಯವರ ಪುಣ್ಯಸ್ಮರಣೆ ದಿವಸ ಇವತ್ತು ಇಡೀ ದೇಶವೇ ಅವ್ರನ್ನ ನೆನೆಸ್ಕೊಳ್ತಾ ಇದೆ. ಅವ್ರು ಮಾಡಿರೋ ಅಪಾರ ಕೆಲಸ, ದೇಶಕ್ಕೆ ಏನು ಅವ್ರು ಒಳ್ಳೆಯದು ಭಾಳಷ್ಟು ಮಾಡಿದ್ದಾರೆ, ಅದನ್ನು ಇವತ್ತು ಎಲ್ಲರೂ ಕೂಡ ನೆನೆಸ್ಕೊಳ್ತಾ ಇದ್ದಾರೆ. ಅದು ಕೂಡ ವಿಶೇಷವಾಗಿ ಯುವಕರು, ಮಹಿಳೆಯರು ಮತ್ತು ಇಡೀ ದೇಶ ಇವತ್ತು ಏನಾದರೂ ಕಮ್ಯುನಿಕೇಷನ್ನು ಭಾಳ ಈಸಿಯಾಗಿ ಇವತ್ತು ಆಗ್ತಾಯಿದೆ ಅಂದರೆ ಅದು ರಾಜೀವ್ ಗಾಂಧೀಜಿಯವರಿಂದ. ಮೊಬೈಲ್ ಇರ್ಬೋದು, ಇಲ್ಲ ಟೆಕ್ನಾಲಜಿ ಏನು ಇವತ್ತು ಸಾಫ್ಟ್ವೇರ್ ಕಂಪನೀಸ್ಗಳು, ಟೆಕ್ ಪಾರ್ಕ್ಗಳಿದೆ, ಅದೆಲ್ಲರೂ ಕೂಡ ಇವತ್ತು ರಾಜೀವ್ ಗಾಂಧೀಜಿಯವ್ರನ್ನ ನೆನೆಸ್ಕೊಳ್ತಾ ಇದೆ. ಅದೇ ರೀತಿಯಲ್ಲಿ ಯುವಕರು ಇವತ್ತೇನಾದರೂ 18 ವಯಸ್ಸಿಗೆ ಓಟ್ ಹಾಕುವಂಥ ಅಧಿಕಾರ ಅವ್ರಿಗೆ ಸಿಕ್ಕಿದೆ ಅಂದರೆ ಅದು ಕೂಡ ರಾಜೀವ್ ಗಾಂಧೀಜಿಯವರ ಒಂದು ನೆನಪು ಮಾಡುತ್ತೆ. ಇಂಥ ಅನೇಕ ಒಳ್ಳೆ ಕೆಲಸಗಳು ಮಾಡಿದ್ದಾರೆ. ಮತ್ತು ಅದೇ ರೀತಿಯಲ್ಲಿ ಏನು ಅವರು ಒಂದು ಉಗ್ರಗಾಮಿಯಿಂದ ಅವರು ಹತ್ಯೆ ಆದರೂ ಆ ವಿಚಾರವಾಗಿ ಇವತ್ತು ಅವತ್ತಿಂದಲೂ ಕೂಡ ರಾಜೀವ್ ಗಾಂಧಿ ಜಯಂತಿ ಯಾತ್ರೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಪ್ರತಿ ಜಿಲ್ಲೆಗಳಲ್ಲಿರ್ಬೋದು, ರಾಜ್ಯಗಳಲ್ಲಿರ್ಬೋದು, ಈ ಥರ ಉಗ್ರವಾದಿಗಳಿರಬಾರ್ದು ಅನ್ನೋ ಒಂದು ಪೀಸಾಗಿರಬೇಕು ನಮ್ಮ ದೇಶ ಅನ್ನೋದಕ್ಕೋಸ್ಕರ ಅದು ಕೂಡ ಒಂದು ಅವೇರ್ನೆಸ್ ಪ್ರೋಗ್ರಾಮ್ಸು ನಡೀತಾ ಇದೆ. ಇಂಥದ್ದು ಹಲವಾರು ಕಡೆ ನಡಿಬೇಕಾಗಿದೆ. ಇವತ್ತು ಇಷ್ಟೆಲ್ಲ ಮಾಡಿ ಕೂಡ ಇವತ್ತು ಭಾಳ ದುಃಖದ ಸಂಗತಿ ಏನಂದರೆ ಪೆಹಲ್ಗಾಮಲ್ಲಿ ನಡೆದಿರತಕ್ಕಂಥ ಉಗ್ರಗಾಮಿಗಳ ದಾಳಿ, ಇದು ಕೂಡ ಒಂದು ಸೆಕ್ಯೂರಿಟಿ ಲ್ಯಾಬ್ಸಿಂದ ಆಗಿದೆ. ಇದು ಭಾಳ ಹುಷಾರಾಗಿ ನಾವು ಎಚ್ಚೆತ್ಕೋಬೇಕಾಗಿದೆ. ಮತ್ತು ಇವತ್ತು ಮತ್ತೊಬ್ಬೆ ನಾವು ಎಲ್ಲರೂ ಕೂಡ ಅವ್ರನ್ನ ನೆನೆಸ್ಕೊಂಡು ಸ್ಮರಣೆ ಮಾಡೋಣ ಅಂತ ಹೇಳ್ತಾ ಇದ್ದೀನಿ. ನಮಸ್ಕಾರ.